ಹಿಂದೆ ಬಾ. ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ರಾಯಚೂರು ಸ್ಕೂಲಿನಿಂದ ಆಚರಿಸ್ತಿದ್ದೀವಿ. ಮತ್ತು ನಮಗೆ ಮೊದಲಿಗಿಂತ ಹೆಚ್ಚಿನ ರೀತಿ ಪ್ರತಿ ವರ್ಷ ಪ್ರೋಗ್ರಾಮ್ ಮಕ್ಕಳ ಒಂದು ಅಭ್ಯಾಸ ಮತ್ತು ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ಮ್ಯೂಸಿಕ್ ಪ್ರೋಗ್ರಾಮು ಪ್ರತಿ ವರ್ಷಕ್ಕಿಂತ ಹೆಚ್ಚು ರೀತಿ ನಡೀತಾ ಇದೆ. ಮತ್ತು ಅದಕ್ಕೆ ಎಲ್ಲ ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಸ್ಕೂಲ್ನ ನಮ್ಮ ಮ್ಯಾನೇಜ್ಮೆಂಟ್ ಸೆಕ್ರೆಟರಿ ಮೇಡಮ್ ಮತ್ತು ನಮ್ಮ ಗೌರವ ಅಧ್ಯಕ್ಷ ಅವರು, ಸುಪ್ರಿಯಾ ಮೇಡಮು, ಗೀತಾ ಮೇಡಮು, ಲೋಕೇಶ್ ಅವರು ಮತ್ತು ಸಿದ್ಧಾರ್ಥ ಮೇಡಮ್ ಅವರು ಇವೆಲ್ಲ ಸೇರಿ ಮತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಯಶಸ್ವಿನಿ ಮೇಡಮು ಮತ್ತು ನಮ್ಮ ಟೀಚರ್ಸ್ಗಳು ಎಲ್ಲ ನಮ್ಮ ಶಾಲೆಗೆ ತುಂಬ ಶ್ರಮ ಪಡ್ತಾಯಿದ್ದಾರೆ. ಅಂದರೆ ಒಂದು ಚಿಕ್ಕ ಬಿಲ್ಡಿಂಗ್ ಆದರೂ ನಮ್ಮಲ್ಲಿ 300 ಚಿಲ್ಲರೆ ಮಕ್ಕಳಿದ್ದಾರೆ. ಅದಕ್ಕೆ ಕಾರಣ ಏನಂದರೆ ನಮ್ಮ ಸ್ಕೂಲಿನ ಒಂದು ವಿದ್ಯಾಭ್ಯಾಸ ಮತ್ತು ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸು ಎಲ್ಲ ಅವ್ರಿಗೆ ಇಷ್ಟ ಆಗ್ತದೆ. ಈಗ ನಮ್ಮ ಇಲ್ಲಿ ಸರೌಂಡು ಅಬ್ಬಿಗೆರೆ ಏನಿದೆ ಅದ್ರ ಪ್ರಕಾರ ಎಲ್ಲ ನಮ್ಮ ಶಾಲೆಗೆ ಭಾಳ ಇಷ್ಟಪಡ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಮ್ಮ ಶಾಲೆಯಲ್ಲಿ ಫೀಸ್ ಕಡಿಮೆ, ಎಲ್ಲ ಶಾಲೆಗಿಂತ ಈ ಸರೌಂಡಿಂಗ್ ನಮ್ಮಲ್ಲಿ ಏನಂದರೆ ನಮ್ಮ ಮ್ಯಾನೇಜ್ಮೆಂಟ್ ಏನಿದೆಯೋ ಅವರೆಲ್ಲ ಏನಂದರೆ ದುಡ್ಡಿನ ಗಿದ್ದ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು, 4 ಜನಕ್ಕೆ ಒಳ್ಳೆಯದಾಗಬೇಕು. ನಮ್ಮಿಂದ ನಮ್ಮ 4 ಜನ ಮಕ್ಕಳಿಗೆ ಹೆಸರು ಬಂದರೆ ನಾವು ದೊಡ್ಡ IAS ಆಫೀಸರ್, KS ಆಫೀಸರ್ ಆಗಲ್ಲ. ಅವ್ರು ನೆನ್ಸಿದ್ರು ನಮ್ಮ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ರು, ಎಜುಕೇಷನ್ ಮಾಡ್ತಿದ್ರು, ಇಂಥ ಮ್ಯಾನೇಜ್ಮೆಂಟ್ ಇದ್ರು ನೆನ್ಸಿರ್ತಾರೆ. ನಮಗೆ ದೇವರು ಆರೋಗ್ಯ ಆಯಸ್ಸು ಇಷ್ಟು ವರ್ಷ ಕೊಡ್ಕೊಂಡು ಗೊತ್ತಿಲ್ಲ. ಅದು ನಾವೇನು ಒಳ್ಳೆತನ ಮಾಡ್ತೀವಿ, ಏನು ಒಳ್ಳೆ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಇರ್ತೇವೆ ನಾವು. ಅದಕ್ಕಿಂತ ಇಂಪಾರ್ಟೆಂಟು ಎಲ್ಲ ರೀತಿಯಲ್ಲೂ ಹೆಚ್ಚಿನ ರೀತಿ ನೀವು ಮೀಡಿಯಾದವರು ಪ್ರತಿ ವರ್ಷ ಬಂದು ನಮಗೆ ಸಹಕಾರ ಕೊಡ್ತಾಯಿದ್ದೀರ. ಈಗ ನಮ್ಮ ಶಾಲೆ ಬಗ್ಗೆ ಏನು, ನಮ್ಮ ಶಾಲೆ ಹೆಂಗೆ ನಡೀತಾ ಇದೆ ಇದ್ರ ಬಗ್ಗೆ ಎಲ್ಲ ನೀವು ಲಾಸ್ಟ್ ಟೈಮು ಇದರಲ್ಲಿ ಏನು ಆನ್ಯುವಲ್ ಡೇ ಅಂದರೆ ವಾರ್ಷಿಕೋತ್ಸವದಲ್ಲೂ ಸಹ ತಾವು ಎಲ್ಲರೂ ಶ್ರಮಪಟ್ಟು ಎಲ್ಲ ಕೇಬಲಲ್ಲಿ ಎಲ್ಲ ಚಾನಲ್ಗಳೆಲ್ಲ ಹಾಕಿದ್ದೀರ. ಅದೇ ರೀತಿ ಮುಂದಕ್ಕೂ ಅಷ್ಟೇ ನಿಮ್ಮಗಳ ಸಹಕಾರ ಬೇಕು, ನಿಮ್ಮಗಳ ಆಶೀರ್ವಾದ, ಜನಗಳ ಆಶೀರ್ವಾದ. ಅದಕ್ಕಿಂತ ಇಂಪಾರ್ಟೆಂಟು ನಮಗೆ ಪೋಷಕರ ಆಶೀರ್ವಾದ ಮತ್ತು ಮಕ್ಕಳು ಎಲ್ಲ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕದಿಂದ ಹಾಗಾಗಿ ಅವರ ಸ್ಥಾನವನ್ನು ಅವ್ರು ಕೊಟ್ಟಿದ್ದಾರೆ ಸುಪ್ರಿಯ ಮೇಡಮ್ ಮತ್ತು ಅವ್ರ ವಯಸ್ಸು ಸಿದ್ಧಾರ್ಥ ಬಂದಿದ್ದಾರೆ. ಎಲ್ಲರೂ ಲೋಕೇಶು ಎಲ್ಲ ಒಂದು ಶ್ರಮಪಟ್ಟು ಹೆಚ್ಚಿನ ರೀತಿ ಮ್ಯಾನೇಜ್ಮೆಂಟಿಂಗ್ ಇಂಪಾರ್ಟೆಂಟು ನಮ್ಮ ಶಾಲೆ ಹೆಚ್ಚನ್ನು ಅಡ್ಮಿನ್ನು ಮತ್ತು ನಮ್ಮ ಟೀಚರ್ಸ್ಗಳು ಸಹ ಎಲ್ಲ ಕಷ್ಟಪಡ್ತಾ ಇದ್ದಾರೆ ನಮ್ಮ ಸ್ಕೂಲ್ಗೋಸ್ಕರ. ನಮ್ಮ ಮಕ್ಕಳು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಶಾಲೆ ಉದ್ದೇಶ ಆಗಿದೆ. ಸರ್ ಇವಾಗ ನಮ್ಮ ಹತ್ರ 325 ಜನ ಮಕ್ಕಳಿದ್ದಾರೆ. ಲಾಸ್ಟ್ ಇಯರ್ 75, 370, 100 ಜನ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ 25 325 ಜನ ಸ್ಟೂಡೆಂಟ್ ಇದ್ದಾರೆ. ಇನ್ನೂ ಅಡ್ಮಿಷನ್ ಆಗ್ತಾಯಿದೆ. ಮಕ್ಕಳು ಭಾಳ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇದಕ್ಕೆಲ್ಲ ನಮಗೆ ಬೆನ್ನೆಲುಬಾಗಿ ನಿಂತಿರೋದು ಗೋವಿಂದೇಗೌಡ ಸರ್ ಫಸ್ಟು, ಮತ್ತು ಎಲ್ಲ ಕಮಿಟಿ ಮೆಂಬರ್ಸು. ವರ್ಷ ಇದೇ ಥರ ಇನ್ನೂ ಪ್ರತಿ ವರ್ಷವೂ ಇನ್ನೂ ವಿಜೃಂಭಣೆಯಾಗಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಏನು, ಹಿಂದೆ ಏನು ನಡೆದಿತ್ತು, ನಾವು ಇವತ್ತು ಇಲ್ಲಿರೋದಕ್ಕೆ ಯಾರು ಕಾರಣ, ಇದೆಲ್ಲ ಗೊತ್ತಾಗಬೇಕು. ತಿರ್ಗಾ ನಾವು ಹಬ್ಬ ಅಂದರೆ ಕೆಲವೊಂದು ಇವಾಗ ಹಬ್ಬಗಳು ಏನು ಅಂತ ಎಲ್ಲರಿಗೂ ಗೊತ್ತಾಗ್ತಾಯಿಲ್ಲ. ಸೊ ಎಲ್ಲದ್ರ ಬಗ್ಗೆನೂ ಅವ್ರಿಗೆ ಅರಿವು ಮೂಡಿಸ್ಬೇಕು ಅಂತಲೇ ಇವತ್ತು ಇಷ್ಟು ವಿಜೃಂಭಣೆಯಾಗಿ ನಡೆಸಿದ್ದೀವಿ. ಇವತ್ತು ಟೌನ್ ಮಕ್ಕಳಿಗೆ ಜಾನಪದ ಸಂಸ್ಕೃತಿ ಬಗ್ಗೆ ಭಾಳ ಅರಿವಿಲ್ಲ. ಆ ಥರದ ಜಾನಪದ ಉತ್ಸವ ಮಾಡ್ತಾರೆ. ಅದು ಬೇರೆ ಬೇರೆ ಕಾಲೇಜುಗಳು ಈ ಥರದಲ್ಲಿ ನಡೀತದೆ. ಖಂಡಿತ. ಈಗ ನಾವಿವಾಗ ಏನು ಇದ್ರ ಬಗ್ಗೆ ಮಾಡಿದ್ದೀವಿ, ಹಬ್ಬ ಮತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಏನು ಸ್ವಾತಂತ್ರ್ಯ ದಿನಾಚರಣೆ ಎರಡೂ ಒಗ್ಗೂಡಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನೆಕ್ಸ್ಟ್ ಮುಂದುವರುವ ದಿನಗಳಲ್ಲಿ ನಾವು ಇದೇ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಜನಪದ ಕಾರ್ಯಕ್ರಮಗಳಾಗಲಿ ಮಾಡಬೇಕು ಅಂತ ನಾವು ಇನ್ನೂ ಯೋಚನೆ ಮಾಡ್ತಾಯಿದ್ದೀವಿ. ಈಗ ನೀವು ಎಲ್ಲ ಕಡೆ ಕೇಳಿರ್ಬೋದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ. ಇವಾಗ ಅದನ್ನೆಲ್ಲ ಫಸ್ಟು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮಾಡ್ತಾಯಿದ್ವಿ. ಇವಾಗ ನಮ್ಮ ಮಕ್ಕಳಿಗೂ ಅದು ಪ್ರೋತ್ಸಾಹಿಸಿ ಅದನ್ನು ಅವರೇ ಹಾಡಿ ಅವರೇ ನೃತ್ಯ ಮಾಡೋದ್ರ ಮುಖಾಂತರ ಇದನ್ನೆಲ್ಲ ನಾವು ಪ್ರೋತ್ಸಾಹಿಸಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು.